ವಾತಾವರಣ ಏನು ಅನಿಸ್ತಾ ಇದೆ ಸರ್? ಎಲ್ಲ ಜನರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸರ್. ವಾತಾವರಣ ಚೆನ್ನಾಗಿದೆ. ನಮ್ಮ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಭೇಟಿಯವರು ಬಹಳ ಒಳ್ಳೆ ಕೆಲಸ ಮಾಡಿದ್ರು. 5 ಬಾರಿ ಶಾಸಕರಾಗಿದ್ರು. ಮತ್ತೆ ಎಲ್ಲ ಜನರಿಗೂ ಚೆನ್ನಾಗಿತ್ತು. ಎಲ್ಲ ಜನರಿಗೂ ಚೆನ್ನಾಗಿತ್ತು. ಅಜಾತ ಶತ್ರು ಅದರಿಂದ ಬೈ ಎಲೆಕ್ಷನ್ ನಡೀತಾ ಇದೆ. ಸಿಬ್ಬಂದಿ ಬ್ಯಾಂಕ್ ವರ್ಕ್ ಆಗ್ತಾ ಇದೆ. ಅವರು ಒಳ್ಳೆಯವರು. ಎಲ್ಲ ಜನಾಂಗ ಸಜ್ಜನ ರಾಜಕಾರಣಿ ಸುಚಾರಿತ ಮಗನಿಗೆ ನಾವು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಪ್ರಚಾರ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಜನರ ಪ್ರೀತಿ ವಿಶ್ವಾಸ ವ್ಯಕ್ತ ಆಗ್ತಾ ಇದೆ. ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯವರು ಕಳ್ಳೆತ್ತು ಅಂತಂದ್ರೆ ನೀವು ಮಾತಾಡಿದ್ರಲ್ಲ, ಅದಕ್ಕೆ ತಿರುಗಟ್ಟು ನಿಜವಾದ ಕಳ್ಳೆತ್ತುಗಳು ಅದು ಏನ್ ಕೆಲಸ ಮಾಡಿದ್ದಾರೆ? ಏನ್ರಿ ಮಾಡಿದ್ದಾರೆ ಹೇಳಿ ನೋಡೋಣ. ನೀವ್ ಹೇಳಿಯಪ್ಪ, ನೀವು ಲೋಕಲ್ ಆಗಿರೋದು ಏನ್ ಮಾಡಿದ್ದಾರೆ ಹೇಳಿ. ನವನಗರ ನಿರ್ಮಾಣದಕ್ಕೆ ಮಾಡೋದಕ್ಕೆ ಬಹಳಷ್ಟು ಅವ್ರೇನು ಅಭಿವೃದ್ಧಿ ಬಸವರಾಜ ಬೊಮ್ಮಾಯಿ 4 ವರ್ಷ ಅಧಿಕಾರದಲ್ಲಿ ಇದ್ರಲ್ಲ, ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ? ಪರಿಹಾರ ಜನಗಳಿಗೆ ಅಪ್ಪರ್ ಕೃಷ್ಣ ಪರಿಹಾರ ಯಾಕೆ ಕೊಡ್ಲಿಲ್ಲ? ಕೊಟ್ಟಿರೇನ್ರಿ? ಬೆಂಗಳೂರು ಸದಾಶಿವನಗರ ತರ ಮಾಡಿದಾರಲ್ಲ ಸರ್ ಅವರು. ಬಾಗಲಕೋಟೆನೆ ಬೆಂಗಳೂರು ಸದಾಶಿವನಗರ ತರ ಆಗಿದೆ ಅಂತೆ. ಆ ತರ ಅಭಿವೃದ್ಧಿ ಮಾಡಿಸಿದಾರಂತೆ. ಅವರೇ ಮಾಡಿದ್ದು. ಹಿಂದುಳಿದವರು, ದಲಿತರು ಬಾಗಲಕೋಟೆಗೆ ಏನಾದ್ರು ಮಾಡಿದ್ರೆ ಭೇಟಿಯವರೇ ಹೊರತು ಅವರಲ್ಲ. ಅವ್ರೇನು ಮಾಡಿಲ್ಲ. ಬಾಗಲಕೋಟೆಯಲ್ಲಿ ಏನು ಮಾಡಿಲ್ಲ. ಯಾಕೆ ಮೆಡಿಕಲ್ 4 ವರ್ಷ ಇದ್ರಲ್ಲ, ಯಾಕೆ ಮೆಡಿಕಲ್ ಕಾಲೇಜ್ ಮಾಡಿಲ್ಲ? 5 ವರ್ಷ ಸರ್ಕಾರದಲ್ಲಿ ಇದ್ರಲ್ರಿ 4 ವರ್ಷ. ಸದನದಲ್ಲಿ ಚರ್ಚೆ ಮಾಡಿದ್ರೆ ಸುಧಾಕರ್ ಹೇಳಿದ್ರು, ನಮ್ಮ 600 ಕೋಟಿನ ಮಾತ್ರ ದುಡ್ಡಿಲ್ಲ, ನಾವು ಮಾಡೋಕ್ಕಾಗಿಲ್ಲ, ಕ್ಲಿಯರಾಗಿ ಮಾಡ್ತಾರೆ. ನನಗೆ ಉತ್ತರ ಕೊಟ್ಟಿದ್ದಾರೆ. ರಿಟರ್ನ್ ರಿಪ್ಲೈ ಟು ಯು. ಅವರು ಮಾಡ್ಲಿಕ್ಕಿಲ್ಲ ಅಂತ ನೀವು ಆಹ್ವಾನ ಮಾಡ್ತೀರಿ ಸರ್? ಕಾಂಗ್ರೆಸ್ ನೀವು ಆಹ್ವಾನ ಮಾಡ್ತೀರಿ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.